ಮಾನವೀಯತೆ, ಸೇವೆ ಮತ್ತು ದಾಸೋಹದ ಮಹತ್ವವನ್ನು ಬದುಕಿನ ಉಸಿರಾಗಿಸಿಕೊಂಡ ಸಿದ್ಧಗಂಗಾ ಮಠದ ಲಿಂಗೈಕ್ಯ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 7ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಗರದ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯುವ ಘಟಕದ ವತಿಯಿಂದ ಬುಧವಾರ ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಅನ್ನ ಸಂತರ್ಪಣೆ ಹಾಗೂ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಗಳನ್ನು ಜವೇನಹಳ್ಳಿ ಮಠದ ಮಠಾಧೀಶರಾದ ಶ್ರೀ ಸಂಗಮೇಶ್ವರ ಸ್ವಾಮೀಜಿಯವರು ನೆರವೇರಿಸಿ ಆಶೀರ್ವಚನವನ್ನ ನೀಡಿದರು. ಅನ್ನದಾಸೋಹದ ಮೂಲಕ ಎಲ್ಲರಿಗೂ ಉಚಿತ ಭೋಜನ, ಅಕ್ಷರ ದಾಸೋಹದ ಮೂಲಕ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಹಾಗೂ ಜ್ಞಾನ ದಾಸೋಹದ ಮೂಲಕ ಆಧ್ಯಾತ್ಮಿಕ ಲೌಕಿಕ ಜ್ಞಾನವನ್ನು ಸಮಾಜಕ್ಕೆ ನೀಡಿದ ಮಹಾನ್ ಯೋಗಿಯವರು ಅಂತ ಹೇಳಿದರು. ಜನವರಿ 21ರಂದು ಆಚರಿಸುವ ದಾಸೋಹ ದಿನವು ಸಾಮಾಜಿಕ ಸಮಾನತೆ, ಕಾಯಕದ ಗೌರವ ಹಾಗೂ ನಿಸ್ವಾರ್ಥ ಸೇವೆಯ ಸಂದೇಶವನ್ನು ಜನತೆಗೆ ತಲುಪಿಸುತ್ತೆ ಅಂತ ಶ್ರೀ ಸಂಗಮೇಶ್ವರ ಸ್ವಾಮೀಜಿ ಅವರು ತಿಳಿಸಿದರು. ಆ ಕಡೆ ಭಾಗದಲ್ಲಿ ಗಂಗೆ ಪ್ರಸಿದ್ಧವಾಗಿದ್ದರೆ, ಉತ್ತರ ಭಾರತದಲ್ಲಿ ಗಂಗಾ ಪ್ರಸಿದ್ಧಿ ಇದ್ದರೆ, ಕರ್ನಾಟಕದಲ್ಲಿ ಸಿದ್ಧಗಂಗಾ ಪ್ರಸಿದ್ಧಿ ಇತ್ತು ಅಂತಕ್ಕಂಥ ಮಾತನ್ನು ನಾನು ಹೇಳ್ತಕ್ಕಂಥದ್ದಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿರ್ತಕ್ಕಂಥ ಮಾತು. ಹಾಗೆ ಇವತ್ತು ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ. ಸಿದ್ಧಗಂಗಾ ಮಹಾಸ್ವಾಮಿಗಳವರ ಚರಿತ್ರೆ ನಿಮಗೆಲ್ಲ ಗೊತ್ತಿದೆ. ಅವರ ದಿನಚರಿ ಹೇಗಿತ್ತು, ಅವರ ಜೀವನ ಶೈಲಿ ಹೇಗಿತ್ತು ಅಂತಂದರೆ, ಬೆಳಗಿನ ಜಾವ 2 ಗಂಟೆಗೆ ಹೇಳ್ತಾ ಇದ್ರು. 110 ವರ್ಷಗಳು ಕಳೆದರೂ ಕೂಡ ಅವರ ನಿಷ್ಠೆ, ಲಿಂಗ ಪೂಜಾ ನಿಷ್ಠೆಯನ್ನು ಅವರು ಮರೀಲಿಲ್ಲ. ನೀವು ಟಿವಿ ಮಾಧ್ಯಮಗಳಲ್ಲಿ ನೋಡಿರ್ಬೋದು, ಅವರೆಲ್ಲೇ ಆಸ್ಪತ್ರೆಯಲ್ಲಿ ಹೋದರೂ ಕೂಡ ಅಲ್ಲಿ ಲಿಂಗ ಪೂಜೆಯನ್ನು ಮಾಡೇ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ರು. ನಿಮ್ಗೆ ಗೊತ್ತಿರ್ಬೋದು, ಇದೆಲ್ಲ ನೋಡಿರ್ಬೋದು. ಎಷ್ಟೋ ಸರಿ ಅವ್ರು ಹೇಳಿದ್ದಾರೆ, ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಡ್ರಿ ಅಂತ. ನಾನು ಹೋಗಲ್ಲ ಅಂತಿದ್ರು. ಆದರೂ ನಾವೆಲ್ಲ ಸೇರ್ಕೊಂಡು ಅವ್ರಿಗೆ ಒತ್ತಡ ಹಾಕ್ಬಿಟ್ಟು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ವಿ. ದಿನ ಮರೆಯಲಾಗದ ದಿನ. ನಮ್ಮ ಸಿದ್ಧಗಂಗಾ ಮಠದ ಶ್ರೀಗಳಾದಂಥ ಶ್ರೀ ಶಿವಕುಮಾರ ಸ್ವಾಮೀಜಿಗಳು, ಈ ಸ್ವಾಮೀಜಿಯವರು ಹೇಳಿದ ಹಾಗೆ ಅವರಿಗೆ ವರ್ಣಿಸಲಾಗದಂಥ ಈ ಕರ್ನಾಟಕದಲ್ಲಿ ಅವ್ರಿಗೆ ಹೇಳಿದಂಥ ಈ ಶಿವನಾಮಾವಳಿಗಳು ಎಷ್ಟಿದೆಯೋ ಅಷ್ಟೇ. ತ್ರಿವಿಧ ದಾಸೋಹಿ, ಕಾಯಕ ಯೋಗಿ, ಪದ್ಮಭೂಷಣ, ಕರ್ನಾಟಕ ರತ್ನ, ನಡೆದಾಡುವ ದೇವರು, ಹೀಗೆ 10 ಹಲವು ನಾಮಗಳಿವೆ ಅವರಿಗೆ. ಅಂಥ ಸ್ವಾಮಿಗಳು ಇವತ್ತು ಐಕ್ಯವಾದಂಥ ದಿನನ ನಮ್ಮ ಹಾಸನ ನಗರದ ವೀರಶೈವ ಮಹಾಸಭಾದ ಯುವಕರು ಹಾಗೂ ಸಭಾದ ಹಿರಿಯ ಮುಖಂಡರು ಎಲ್ಲರೂ ಸೇರಿ ಅವ್ರನ್ನ 7ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ಮಾಡ್ತಾಯಿದ್ವಿ. ಅವರ ಆದರ್ಶಗಳನ್ನ ನಾವು ಹೀಗೆ ಪಾಲಿಸ್ಕೊಂಡು, ಅವರು ಯಾವ ದಾರಿಯಲ್ಲಿ ನಡೆದ್ರು ಅವ್ರನ್ನ ಆದರ್ಶಗಳನ್ನ ನಾವು ಮೈಗೂಡಿಸ್ಕೊಂಡು ಹೋಗಬೇಕು ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮೆಲ್ಲರ ಆರಾಧ್ಯ ದೈವ, ನಡೆದಾಡುವ ದೇವರು, ತ್ರಿವಿಧ ದಾಸೋಹಿ, ಶತಾಯುಷಿ, ಕರ್ನಾಟಕ ರತ್ನ, ಪದ್ಮವಿಭೂಷಣ, ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಅಡಿದಾವರುಗಳಿಗೆ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸ್ತಾ, ಈ ದಿವಸ ಅಂದರೆ ಸ್ವಾಮೀಜಿಯವರು ಲಿಂಗೈಕ್ಯರಾಗಿ 7ನೇ ವರ್ಷದ ಪುಣ್ಯ ಸ್ಮರಣೆಯನ್ನು ನಮ್ಮ ಅಖಿಲ ಭಾರತ ವೀರಶೈವ ಯುವ ಘಟಕದ ಯುವ ಸೇನೆಯವರು ಭಾಳ 7 ವರ್ಷದಿಂದ ಸತತವಾಗಿ ಭಾಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡು ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದಕ್ಕೆ ನಮ್ಮನ್ನು ಕೂಡ ಪ್ರತಿ ವರ್ಷ ಕರೀತಾ ಇದ್ದಾರೆ. ನಾವು ಕೂಡ ಈ ಒಂದು ಪುಣ್ಯ ಸ್ಮರಣೆಯಲ್ಲಿ ಭಾಗವಹಿಸಿ ಭಾಳ ವಿಜೃಂಭಣೆಯಿಂದ ಈ ಒಂದು ಪುಣ್ಯ ಸ್ಮರಣೆ ಮಾಡ್ತಾಯಿದ್ದೀವಿ. ಆದರೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 5,500ಕ್ಕೂ ಹೆಚ್ಚು ಮಠಗಳಿದ್ದು ಈಗ ಕ್ಷೀಣಿಸ್ತಾ ಇದ್ದಾವೆ. ಎಷ್ಟು ಕಾಲ ಈಗಲೇ 3,500 ಮಠಗಳು ಬಂದುಬಿಟ್ಟಿದೆ. ಯಾಕೆ ಅಂದರೆ ಹಿಂದೆ 10 ಜನ, 12 ಜನ, 15 ಜನ ಮಕ್ಕಳು ಇರ್ತಿದ್ದು, ಯಾವುದೋ ಒಂದು ಮಠಕ್ಕೆ ಬಿಟ್ಬಿಡ್ತಾರೆ. ಈಗ ಒಂದೊಂದು ಮಕ್ಕಳು ಎತ್ಬಿಟ್ಟು ಈಗ ಮಠಾಧೀಶರೇ ಇಲ್ದಂಗೆ ಆಗ್ಬಿಟ್ಟಿದ್ದಾರೆ. ಈಗ ಏನಾರು ಸ್ವಾಮೀಜಿಯರಾಗಬೇಕು ಅಂದ್ರೆ ಒಬ್ಬರು ಇಲ್ಲ. ಆದರೆ ಇವತ್ತು ಇಡೀ ಕರ್ನಾಟಕಕ್ಕೆಲ್ಲ ಭಾರತದ ಒಂದು ಮುಕುಟ ಅಂದರೆ ಸಿದ್ಧಗಂಗಾ ಸ್ವಾಮೀಜಿಯವರು ಅಂತ ಹೇಳೋಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಇವತ್ತು ಏನಾದ್ರು ಗುರು ಪರಂಪರೆ ಏನಾದ್ರು ಕರ್ನಾಟಕ ರಾಜ್ಯದ ಉಳಿದಿದೆ ಅಂದರೆ ಅದು ಶಿವಕುಮಾರ ಸ್ವಾಮೀಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತಿಲ್ಲಿ ಎಲ್ಲ ನಮ್ಮ ಸಮಾಜ ಬಾಂಧವರು ಮತ್ತು ನಮ್ಮ JCB ಚಂದ್ರಣ್ಣ ಏನು ಭಾವಿ MLA, ಮುಂದಿನ ಭಾವಿ MLA ಬೇಲೂರು ಹಾಸನ ಕ್ಷೇತ್ರದಲ್ಲಿ ಭಾಳ ಸಂಚಲನ ಮೂಡಿಸಿ ಭಾಳ ಆಕ್ಟಿವ್ ಓಡಾಡ್ತಾಯಿದ್ದಾರೆ. ಅವರಿಗೆ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಇರಲಿ. ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸಮಾಜ ಮುಖಂಡರು ಬಂದರೆ, ನಮ್ಮ ಹಾಸನದ ಫೈನಾನ್ಸ್ ಮಿನಿಸ್ಟ್ರು ಉಮೇಶ್ ಅಣ್ಣ ಬಂದಿದ್ದಾರೆ, ಮತ್ತು ನಮ್ಮ ಸಮಾಜದ ಎಲ್ಲ ಮಹಿಳಾ ಘಟಕದ ಅಧ್ಯಕ್ಷರು ಮತ್ತು ತಾಯಂದಿರು ಮತ್ತು ಹಿರಿಯ ಮುಖಂಡರೆಲ್ಲ ಬಂದಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತೇಳಿ ಹಾರೈಸಿ ಅವರ ಮಾರ್ಗದರ್ಶನದ ನಾವೆಲ್ಲ ಒಂದು 5% ನಾವು 100ಕ್ಕೆ 100 ನಡೆಯೋಕ್ಕಾಗಲ್ಲ. ಅದರಿಂದ ಅದು ಯಾಕೆಂದ್ರೆ ನಾವು 100ಕ್ಕೆ 100 ನಡೆದ್ರೆ ಶಿವಕುಮಾರ ಸ್ವಾಮೀಜಿ ಅವ್ರಿಗಿಂತ ಮುಂದೆ ಹೋಗ್ಬಿಡ್ತೀವಿ. ಅದರಿಂದ ನಡೆಯೋಕ್ಕಾಗೋದು ಇಲ್ಲ, ಅವರಂತ ನಾವು ಬಾಳೋಕ್ಕೂ ಆಗಲ್ಲ. ಅಂಥ ಒಂದು
ಒಂದು ಆದರ್ಶ ಒಂದು ವ್ಯಕ್ತಿಯಾಗಿ ಒಂದು ಗುರುಗಳಾಗಿ ನಮ್ಮ ಸಮಾಜಕ್ಕೆ ಭಾಳ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವ್ರ ಮಾರ್ಗದರ್ಶನ ನಾವೆಲ್ಲ ನಡೆಯೋಣ. ಇವತ್ತು ಇಂಥ ಕಾರ್ಯಕ್ರಮ ಮಾಡಿದ್ದಕ್ಕೆ ನಾವೆಲ್ಲರಿಗೂ ಅವರಿಗೆ ಧನ್ಯವಾದ ಅರ್ಪಿಸಿ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಕೋರ್ತೇನೆ. ಶುಭವಾಗಲಿ ಎಲ್ಲರಿಗೂ. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಯುವ ಘಟಕದ ಜಿಲ್ಲಾಧ್ಯಕ್ಷ ಅವಿನಾಶ್, ಗ್ರಾನೈಟ್ ರಾಜಶೇಖರ್, ಕಾಂಗ್ರೆಸ್ ಮುಖಂಡ ಜೆಸಿಬಿ ಚಂದ್ರಶೇಖರ್, ಶರತ್ ಭೂಷಣ್, ಮನೋಜ್ ಶರತ್, ಅಡಗೂರು ಬಸವರಾಜು, ಅಜಿತ್ ಆಲೂರು, ವಿಕ್ರಮ್, ತಾಲೂಕು ಘಟಕದ ಅಧ್ಯಕ್ಷೆ ಮಮತಾ ಪಟೇಲ್, ಗೀತಾ, ಧನಲಕ್ಷ್ಮಿ, ಬಿಆರ್ ವಸಂತಕುಮಾರ್, ಮಲ್ಲಿಕಾರ್ಜುನ್, ಕೀರ್ತಿಕುಮಾರ್ ಸೇರಿದಂತೆ ಭಕ್ತರು ಉಪಸ್ಥಿತರಿದ್ದರು.